ಹಾಯ್ ಫ್ರೆಂಡ್ಸ್, ನಮ್ಮ ಇವತ್ತಿನ ಟಾಪಿಕ್ ಮೂಡೆ. ಮೂಡೆ ಅಂದರೆ ಏನು, ಮೂಡೆ ಹೇಗೆ ತಯಾರಿಸ್ತಾರೆ, ಮೂಡೆ ಯಾವ ಗಿಡದ ಎಲೆಯಿಂದ ತಯಾರಿಸ್ತಾರೆ, ಈ ಎಲ್ಲ ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮೂಡೆ ಮಾಡುವ ಗಿಡದ ಎಲೆಯಿಂದ ನಾವು ಚಾಪೆ, ಬಾಸ್ಕೆಟ್, ಬುಟ್ಟಿ, ಬೀಸಣಿಗೆ ಈ ಮುಂತಾದವುಗಳನ್ನು ತಯಾರಿಸಬಹುದು. ಮೂಡೆ ಮಾಡುವ ಗಿಡದ ಎಲೆಗೆ ನಾವು ಕನ್ನಡದಲ್ಲಿ ಕೇವಡ ಎಲೆ ಎಂದು ಕರೀತಾರೆ, ಹಾಗೆ ತುಳುವಲ್ಲಿ ಮುಂಡೇವು ಅಂತ ಕರೀತಾರೆ. ಈ ಕೇವಡ ಅಥವಾ ಮುಂಡೇವು ನಮಗೆ ಎರಡು ಥರದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಒಂದು ಮೈತುಂಬ ಮುಳ್ಳೆ ಇರುತ್ತೆ, ಇನ್ನೊಂದು ಮುಳ್ಳೆ ಇರದೆ ಇರುವಂಥ ಎಲೆ ಅಥವಾ ಒಲಿ ಅಂತ ಕರೀತಾರೆ. ಇದಕ್ಕೆ ಮುಳ್ಳು ಇರುವ ಒಲಿಯಲ್ಲಿ 3 ಕಡೆಯಲ್ಲಿ ಮುಳ್ಳಿರುತ್ತೆ, ಎಡ, ಬಲ ಮತ್ತು ಹಿಂಬದಿಯಲ್ಲಿ ಮುಳ್ಳಿರುತ್ತೆ. ಅದನ್ನು 3 ಕಡೆಯಿಂದ ಕೂಡ ಮುಳ್ಳನ್ನು ತೆಗಿಬೇಕಾಗುತ್ತೆ. ಚಾಕುವಿನ ಸಹಾಯದಿಂದ ತೆಗಿಬಹುದು. ಹಾಗೆ ಹಿಂಬದಿಯಲ್ಲಿರುವಂಥ ಮುಳ್ಳನ್ನು ನಾವು ಚಾಕುವಿನ ಹಿಂಬದಿಯಿಂದ ತೆಗಿಬೇಕು, ಯಾಕಂದರೆ ಚಾಕು ಶಾರ್ಪ್ ಆಗಿರೋದ್ರಿಂದ ಒಲಿ ತುಂಡಾಗುವಂಥ ಸಾಧ್ಯತೆ ಇದೆ. ಮುಂಡೇವು ಅಥವಾ ಕೇವಡ ಗಿಡದ ಎಲೆಯಿಂದ ಮಾಡಿರುವಂತಹ ಮೂಡೆ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಶ್ರೀ ಗಣೇಶ ಚತುರ್ಥಿ ಈ ಹಬ್ಬಗಳಲ್ಲಿ ಮೂಡೆ ಅನ್ನೋದೇ ಸ್ಪೆಷಲ್. ಮೂಡೆ ಇಲ್ಲದೆ ಹಬ್ಬ ಪೂರ್ತಿ ಅನಿಸೋದೇ ಇಲ್ಲ. ಮುಳ್ಳು ತೆಗೆದ ನಂತರ ಈ ಒಲೆಯನ್ನು ನಾವು ಚೆನ್ನಾಗಿ ಬಾಡಿಸಬೇಕು. ಬಾಡಿಸಿದರೆ ಅದು ಸಾಫ್ಟ್ ಆಗುತ್ತೆ. ಬಾಡಿಸಿದ ನಂತರ ಆ ಎಲೆಯನ್ನು ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸಬೇಕು. ಈಗ ಒಲಿ ಸಾಫ್ಟ್ ಆಗಿದೆ. ನಾವು ಒಲಿಯನ್ನು ಗಿಡದಿಂದ ಚಾಕುವಿಂದ ಕಟ್ ಮಾಡಬೇಕಿದ್ರೆ ಅದು ಶೇಪ್ ಇರೋದಿಲ್ಲ, ಕತ್ತರಿಯಿಂದ ಕಟ್ ಮಾಡಿ ಶೇಪ್ ಕೊಡಬೇಕು. ಈಗ ಚಂದ್ರಿಕೆ ಅಥವಾ ಪಾವನೆ ಕಟ್ಟುವ ವಿಧಾನ. ಒಲಿಯನ್ನು ಸುರುಳಿಯಾಗಿ ಫೋಲ್ಡ್ ಮಾಡಬೇಕು, ಅಂದರೆ ಒಲಿಯ ತುದಿ ಪಾರ್ಟಿನಿಂದ ಸುರುಳಿ ಮಾಡ್ತಾ ಬರಬೇಕು. ರೌಂಡ್ ಶೇಪಲ್ಲಿ ಇರಬೇಕು. ಒಲಿ ಬಾಡಿಸಿದ ನಂತರ ಸ್ಮೂತ್ ಆಗುತ್ತೆ. ಹಾಗೆ ಇದು ಚಂದ್ರಿಕೆ ಕಟ್ಟುವುದರಿಂದ ಮೂಡೆ ಕಟ್ಟುವಾಗ ಅದು ಹೇಳಿದಾಗೆ ಕೇಳುತ್ತೆ. ಚಂದ್ರಿಕೆ ಕಟ್ಟಬೇಕಿದ್ರೆ ಯಾವುದಾದ್ರೂ ಒಲಿ ಮಡಿಸಿದರೆ ಅದನ್ನು ಬಿಡಿಸಿ ಬಿಗಿಯಾಗಿ ಸುರುಳಿ ಮಾಡಿ ಕಟ್ಟುವುದರಿಂದ ಆ ಶೇಪ್ ಏನಿದೆ ಅಲ್ವ ಅದು ಹಾಗೆ ಉಳಿಯುತ್ತದೆ. ಫೋಲ್ಡ್ ಮಾಡಿದ ಒಲಿ ಸರಿಯಾಗಿರಬೇಕಲ್ಲ, ಅದಕ್ಕೋಸ್ಕರ ಈ ಒಲಿಯನ್ನು ಸುರುಳಿ ಮಾಡಿದ ನಂತರ ನೆಲಕ್ಕೆ ಹೀಗೆ ಒತ್ತಿ ಉಜ್ಜಬೇಕಾಗುತ್ತೆ. ಸುರುಳಿ ಮಾಡಿದ ನಂತರ ಇನ್ನೊಂದು ಒಲಿಯನ್ನು ಆ ಸುರುಳಿ ಮಾಡಿರುವಂಥ ಒಲಿಗೆ ಹೇಗೆ ಕೂಡಿಸುವುದು ಅನ್ನೋದು ಈ ವಿಡಿಯೋದಲ್ಲಿ ನೋಡಿ. ಸುರುಳಿ ಮಾಡಿರುವಂತಹ ಒಲಿಯ ಕಡೆಯ ಭಾಗಕ್ಕೆ ಇನ್ನೊಂದು ಒಲಿಯ ಕಡೆಯ ಭಾಗವನ್ನು ಸೇರಿಸಿ ಸುರುಳಿ ಮಾಡಬೇಕಾಗುತ್ತೆ. ಬಾಡಿಸಿದ ಎಲ್ಲ ಒಲಿಗಳನ್ನು ಒಟ್ಟುಗೂಡಿಸಿ ಒಂದೇ ದೊಡ್ಡದಾಗಿ ಸುರುಳಿಯನ್ನು ಮಾಡುತ್ತಿರುವಂತಹ ವಿಡಿಯೋ. ಸುರುಳಿ ಅಥವಾ ಚಂದ್ರಿಕೆ ಅಥವಾ ಪಾವನೆ ಮಾಡುವ ವಿಡಿಯೋ. ಈ ಒಲಿಗಳನ್ನು ಬಿಗಿಯಾಗಿ ಗಟ್ಟಿಯಾಗಿ ಕಟ್ಟಬೇಕಾಗುತ್ತದೆ. ಒಂದು 5 ರಿಂದ 6 ಗಂಟೆ ಹೀಗೆ ಕಟ್ಟಿರೋದ್ರಿಂದ ಅದು ಮೂಡೆ ಮಾಡಬೇಕಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಮೂಡೆ ಒಲಿ ಹೆಣಿಲಿಕ್ಕೆ ನಮಗೆ ಇವಾಗ ಇಡಿಸುಡಿ ಕಡ್ಡಿ ಬೇಕಾಗುತ್ತೆ. ಒಂದು ಇಡಿಸುಡಿ ಕಡ್ಡಿಯಲ್ಲಿ ಅಥವಾ ಮುಳ್ಳಿನ ಮುಖಾಂತರ ನಾವು ಮೂಡೆಯನ್ನು ಮಾಡಬಹುದು. ತೆಂಗಿನ ಮರದ ಮಡಲಿನಿಂದ ನಾವು ಇಡಿಸುಡಿ ಕಡ್ಡಿಯನ್ನು ಮಾಡಬಹುದು, ಅಥವಾ ಮುಳ್ಳಿನ ಮುಖಾಂತರ ಕೂಡ ನಾವು ಮೂಡೆಯನ್ನು ಹೆಣೆಯಬಹುದು. ಮೂಡೆಯನ್ನು ಹೆಣೆಯಲು ಉಪಯೋಗಿಸುವಂತಹ ಮುಳ್ಳಿನ ಗಿಡವನ್ನು ವಿಡಿಯೋದಲ್ಲಿ ನೋಡಿ. ಮೂಡೆಯನ್ನು ಹೆಣೆಯಲು ಬೇಕಾಗಿರುವಂಥ ಸಾಮಗ್ರಿಗಳು. ಮೂಡೆಯನ್ನು ಇಡಿಸುಡಿ ಕಡ್ಡಿಯಿಂದ ಮಾಡುವಂಥ ವಿಧಾನ. ಮೂಡೆ ಮಾಡಬೇಕಿದ್ರೆ ನಾವು ಯಾವಾಗಲೂ ಮೂಡೆಯ ಒಲಿಯ ಕಡೆಯ ಭಾಗದಿಂದ ಶುರು ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಅಗಲದ ಮೂಡೆ ಬೇಕು ಅಷ್ಟು ಅಗಲಕ್ಕೆ ಎಲೆಯನ್ನು ಹಿಡಿದು ಅಲ್ಲಿ ಲಾಕ್ ಮಾಡಬೇಕು. ಇಡಿಸುಡಿ ಕಡ್ಡಿಯಿಂದ ಲಾಕ್ ಮಾಡ್ಬೋದು. ಇದೇ ಮೂಡೆಯನ್ನು ನಾವು ಮುಳ್ಳಿನ ಮುಖಾಂತರ ಹೆಣೆಯುವುದಾದರೆ ಯಾವ ಥರ ಹೆಣೆಯಬಹುದು ಅಂತ ನೋಡಿ ಈ ವಿಡಿಯೋ ಮುಖಾಂತರ. ಮೂಡೆ ಮಾಡುವ ಒಲಿಯ ಕಡೆಯ ಭಾಗ ದಪ್ಪ ಇರುತ್ತೆ, ಅಲ್ಲಿಂದನೇ ನಾವು ಶುರು ಮಾಡಬೇಕಾಗುತ್ತೆ ಮೂಡೆ ಮಾಡಲಿಕ್ಕೆ. ಹಾಗೆ ಮೂಡೆ ನಾವು ಮಾಡಬೇಕಿದ್ರೆ ಮೊದಲಿಗೆ ಎಷ್ಟು ಅಗಲದ ಮೂಡೆ ಬೇಕು ಅಂತ ಯೋಚಿಸಬೇಕಾಗುತ್ತೆ. ಮೂಡೆ ಮಾಡುವ ಒಲಿಯನ್ನು ನಾವು ಮೊದಲಿಗೆ ಕ್ರಾಸ್ ಆಗಿ ಹಿಡ್ಕೊಳ್ಬೇಕು, ಮತ್ತು ಎಷ್ಟು ಅಗಲದ ಮೂಡೆ ಬೇಕು ಅಷ್ಟು ಅಗಲಕ್ಕೆ ಮೂಡೆಯ ಒಲಿಯನ್ನು ತಿರುಗಿಸಿ ಹುಲ್ಲಿನಿಂದ ಲಾಕ್ ಮಾಡಬೇಕು. ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ಮೂಡೆ ಹೆಣೆಯಬೇಕಿದ್ರೆ ಎಲ್ಲೂ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ದರೆ ಅದರ ಒಳಗಡೆ ಹಾಕುವಂಥ ಬಂಧ ಏನಿದೆ ಅಲ್ವಾ, ಅಂದರೆ ಅಥವಾ ತೂತಿಂದ ಹೊರಗಡೆ ಬರುತ್ತೆ. ಅದಕ್ಕೆ ಬಿಗಿಯಾಗಿ ಕಟ್ಟಬೇಕಾಗುತ್ತೆ, ಯಾವುದೇ ಗ್ಯಾಪ್ ಇರೋದ ಹಾಗೆ. ಈಗ ಮುಳ್ಳಿನಿಂದ ಲಾಕ್ ಮಾಡುವ
ಮೂಡೆಯ ಅಡಿಯ ಪೋರ್ಷನ್ ಕಟ್ಟುವಂಥದ್ದು ಏನಿದೆ ಅಲ್ವಾ, ಅದೇ ಮೇಯ್ನ್ ಇರುತ್ತೆ. ಅದು ಸರಿಯಾಗಿ ಬಂದರೆ ಮತ್ತೆ ಮೂಡೆ ಕರೆಕ್ಟಾಗಿ ಬರುತ್ತೆ. ನಾವು ಮೂಡೆಯ ಕಡೆಯ ಭಾಗವನ್ನು ಕ್ರಾಸಾಗಿ ತೆಗೆದಿರೋದ್ರಿಂದ ಇವಾಗ ಮೂಡೆಯ ಎಲೆಯನ್ನು ಸುತ್ತ ಬರಬೇಕಿದ್ರೂ ಕೂಡ ಅದು ಕ್ರಾಸಾಗಿಯೇ ಹೋಗುತ್ತೆ. ನೋಡಿ, ಮುಳ್ಳಿನಿಂದ ಲಾಕ್ ಮಾಡಿದ ನಂತರ ಮೂಡೆಯ ಎಲೆಯನ್ನು ಬಿಗಿಯಾಗಿ ಒಂದೊಂದೇ ಲೇಯರ್ ಸುತ್ತ ಬರಬೇಕಾಗುತ್ತೆ. ಒಂದೊಂದೇ ಲೇಯರ್ ಸುತ್ತ ಬರ್ತಾ ಇದ್ದಾಗೆ ಒಂದೊಂದು ಲೇಯರಲ್ಲಿ ಒಂದೊಂದು ಮುಳ್ಳಿನಿಂದ ಲಾಕ್ ಮಾಡ್ತಾ ಬರಬೇಕಾಗುತ್ತೆ. ಮೂಡೆ ಕಟ್ಟಬೇಕಿದ್ರೆ ಎಲ್ಲೂ ಗ್ಯಾಪ್ ಅಥವಾ ತೂತು ಅಥವಾ ಹೊಟ್ಟೆ ಕಾಣಿಸ್ಕೊಳ್ಬಾರ್ದು. ಯಾಕೆಂದರೆ ಮೂಡೆಯ ಒಳಗಡೆ ಹಾಕ್ತಿರುವಂಥ ಬಂಧ ಏನಿದೆ ಅಲ್ವಾ, ಅದು ಈ ಗ್ಯಾಪ್ ಅಥವಾ ತೂತಿಂದ ಹೊರಗಡೆ ಬರ್ಬೋದು. ಅದಕ್ಕೋಸ್ಕರ ಬಿಗಿಯಾಗಿ ಕಟ್ಟಬೇಕಾಗುತ್ತೆ ಮೂಡೆಯನ್ನು. ಮೂಡೆ ಕಟ್ಟಬೇಕಿದ್ರೆ ಒಂದು ಒಲಿ ಎಲ್ಲಾದರೂ ಸೀಲಾಗಿದ್ದರೆ ಅಥವಾ ಹರಿದೋಗಿದ್ರೆ ಅಥವಾ ಮೂಡೆ ಒಲಿ ಖಾಲಿಯಾಗಿದ್ದರೆ ಇನ್ನೊಂದು ಒಲಿಯನ್ನು ಹೇಗೆ ಸೇರಿಸುವುದು ಅಂತ ನೋಡೋಣ. ಈ ಥರ ಎಲ್ಲಿ ಇನ್ನೊಂದು ಒಲಿಯನ್ನು ಸೇರಿಸಬೇಕಾಗಿದೆಯೋ ಅಲ್ಲಿ ಆಲ್ರೆಡಿ ಇರುವ ಒಲಿಯನ್ನು ಸಾಧಾರಣ ಗಾತ್ರ ಅಗಲ ಒಲಿ ಇರಬೇಕಿದ್ರೇ ನಾವು ಕಟ್ ಮಾಡಬೇಕಾಗುತ್ತೆ. ಏಕೆಂದರೆ ಹೊಸದಾಗಿ ಸೇರಿಸೋ ಒಲಿಗೆ ಗ್ರಿಪ್ ಸಿಗೋದಕ್ಕೋಸ್ಕರ. ಇಲ್ಲಾಂತಂದರೆ ಅದು ಅಲ್ಲಿ ಎಲ್ಲಾದರೂ ಗ್ಯಾಪ್ ಆದರೆ ಒಳಗೆ ಹಾಕಿರುವಂಥ ಬಂಧ ಹೊರಗಡೆ ಬರ್ಬೋದು. ಅದಕ್ಕೋಸ್ಕರ ಹಾಗೆ ಕಟ್ ಮಾಡಿದ ನಂತರ ಇವಾಗ ಆಲ್ರೆಡಿ ಇರುವಂಥ ಒಲಿಯನ್ನು ನಾವು ಕಟ್ ಮಾಡ್ತೇವಲ್ಲ, ಅಲ್ಲಿ ಮುಳ್ಳಿನಿಂದ ಲಾಕ್ ಮಾಡಬೇಕಾಗುತ್ತೆ. ನಂತರ ಹೊಸದಾಗಿ ಸೇರಿಸುವಂಥ ಒಲಿಯನ್ನು ಆಲ್ರೆಡಿ ಇರುವ ಒಲಿಯ ಅಡಿಯಲ್ಲಿ ಇಟ್ಟು ಬಿಗಿಯಾಗಿ ಲೇಯರ್ ಸುತ್ತ ಬರಬೇಕಾಗುತ್ತೆ. ಮೊದಲು ಮಾಡ್ತಿದ್ದ ಹಾಗೆ ಮತ್ತು ಮುಳ್ಳಿನಿಂದ ಲಾಕ್ ಮಾಡ್ತಾ ಬಂದರೆ ಆಯಿತು. ಎಷ್ಟು ಉದ್ದ ಮತ್ತು ಎಷ್ಟು ಅಗಲದ ಮೂಡೆ ಬೇಕು ಅಂತ ನಾವು ಮೊದಲೇ ಯೋಚಿಸಬೇಕಾಗುತ್ತೆ. ಏಕೆಂದರೆ ನಾವು ಮೂಡೆ ಬೇಯಲು ಇಡುವಂಥ ಪಾತ್ರೆ ಏನಿದೆ ಅಲ್ವಾ, ಅದನ್ನು ತೊಂದರು ಅಂತ ಕರೀತಾರೆ. ಅದು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದದ ಮೂಡೆಯನ್ನು ನಾವು ಮಾಡ್ಬೋದು. ಹೀಗೆ ನಾವು ಮೂಡೆಯ ಒಲೆಯನ್ನು ಒಂದೊಂದೇ ಲೇಯರ್ ಸುತ್ತಾ ಬರಬೇಕು. ಹಾಗಾಗಿ ಒಂದೊಂದು ಲೇಯರ್ಗೆ ಒಂದೊಂದು ಮುಳ್ಳನ್ನು ಲಾಕ್ ಮಾಡ್ತಾ ಬರಬೇಕಾಗುತ್ತೆ. ಮೂಡೆ ಕಟ್ಟಬೇಕಿದ್ರೆ ನಮಗೆ 2 ಪಾಯಿಂಟ್ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಫಸ್ಟ್ ಪಾಯಿಂಟ್ ಫೌಂಡೇಶನ್, ಅಂದರೆ ಮೂಡೆ ಕಟ್ಟುವ ಅಡಿಯ ಭಾಗ. ಅದು ಯಾವಾಗಲೂ ಕರೆಕ್ಟಾಗಿ ಬಂದರೆ ಮೂಡೆ ಕಟ್ಟುವುದರಲ್ಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಸೆಕೆಂಡ್ ಪಾಯಿಂಟ್ ಏನಂತಂದರೆ ಬಿಗಿಯಾಗಿ ಕಟ್ಟುವಂಥದ್ದು. ಎಲೆಗಳನ್ನು ನಾವು ಒಂದೊಂದೇ ರೌಂಡು ಸುತ್ತಾ ಬರ್ತೇವೆ, ಹಾಗೆ ಒಂದೊಂದೇ ಮುಳ್ಳನ್ನು ಲಾಕ್ ಮಾಡ್ತಾ ಬರ್ತೇವೆ. ಅದು ಬಿಗಿಯಾಗಿದ್ದರೆ ಯಾವುದೇ ಗ್ಯಾಪ್ ಬರೋದಿಲ್ಲ, ಇದರಿಂದ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ, ಮೂಡೆಯೂ ಸರಿಯಾಗಿ ಬರುತ್ತೆ. ಸಾರಿ ಫ್ರೆಂಡ್ಸ್, ಈ ಮೂಡೆಯ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ. ಚೌತಿಕ್ಕಿಂತ ಮುಂಚೆನೇ ಅಪ್ಲೋಡ್ ಮಾಡಬೇಕಂತ ವಿಡಿಯೋ ಎಲ್ಲ ತೆಗೆದಿದ್ದೆ. ಕೆಲವೊಂದು ವಿಡಿಯೋ ಫೈಲ್ಸ್ ಡಿಲೀಟ್ ಆಗಿತ್ತು, ಅಂದರೆ ಮೊಬೈಲ್ ಹಾಳಾಗಿತ್ತು. ಹಾಗಾಗಿ ಕೆಲವೊಂದು ವಿಡಿಯೋ ಫೈಲ್ಸ್ ಸಿಗಲಿಲ್ಲ. ಮತ್ತು ನನಗೆ ಕೂಡ ಹುಷಾರಿರಲಿಲ್ಲ, ಹಾಗಾಗಿ ಲೇಟಾಗಿದೆ. ಮೂಡೆ ಕಟ್ಟಿದ ನಂತರ ಮೂಡೆ ನಮಗೆ ಹೀಗೆ ನೋಡಲಿಕ್ಕೆ ಸಿಗುತ್ತೆ. ಇದರಲ್ಲಿ ಯಾವುದೇ ತೂತು, ಹೊಟ್ಟೆ ಅಥವಾ ಗ್ಯಾಪ್ ಇರಬಾರ್ದು. ಇದು ಆಲ್ರೆಡಿ ಒಂದು ಸತಿ ಮೂಡೆ ಮಾಡಿ ಅದರ ಒಳಗಡೆ ಬಂಧ ಹಾಕಿ ಬೇಯಿಸಿಟ್ಟಿರುವಂತಹ ಮೂಡೆ. ಇದು ಇಡ್ಸುಡಿ ಕಡ್ಡಿಯಿಂದ ಮಾಡಿರುವಂಥ ಮೂಡೆಯನ್ನು ಬೇಯಿಸುವಂತಹ ಪಾತ್ರೆ ತೊಂದೂರು ಅಂತ ಏನು ಹೇಳ್ತೇವೆ, ಅದು ಹೀಗಿರುತ್ತೆ. ಅದಕ್ಕೆ ನಾವು ತೆಂಗಿನಕಾಯಿಯ ಹೊರಗಿನ ಸಿಪ್ಪೆ ಏನಿದೆ ಅಲ್ವ, ಅದನ್ನು ನಾವು ತೊಂದೂರಿನ ಒಳಗಡೆ ಇಟ್ಟಿರುವಂಥದ್ದು. ಯಾಕೆಂದರೆ ಆ ಮೂಡೆಗೆ ಸಪೋರ್ಟಿಗೋಸ್ಕರ. ಹಾಗೆ ಬಂಧ ಮಾಡಿದ ನಂತರ ಹೀಗೆ ಕಟ್ಟಿಡ್ತೇವೆ. ಬಂಧ ಹದ ಬರಲು ನಾವು 1-2 ಸತಿ ಹೀಗೆ ತಿರುಗಿಸಬೇಕಾಗುತ್ತೆ. ತಿರುಗಿಸಿದ ನಂತರ ನಾವು ಬಂಧವನ್ನು ತೊಂದೂರಿನಲ್ಲಿಟ್ಟಿರುವಂತಹ ಮೂಡೆ ಒಳಗಡೆ ಹಾಕ್ತಿರುವಂಥ ದೃಶ್ಯ. ತೊಂದೂರನ್ನು ನಾವು ಯಾವಾಗಲೂ ಬಳಸಬೇಕಿದ್ರೆ ಮೊದಲಿಗೆ ನಾವು ತೊಂದೂರಿಗೆ ತಳಭಾಗದಲ್ಲಿ ನೀರು ತುಂಬಿಸಿ ಅದರ ಮೇಲೆ ಒಂದು ಸ್ಟೀಲ್ ಲೇಯರ್ ಬರುತ್ತೆ, ಅದನ್ನಿಟ್ಟು ಅದರ ಮೇಲೆ ಯಾವುದಾದ್ರೂ ಬೇಯಿಸಲಿಕ್ಕೆ ಇಡಬೇಕಾಗುತ್ತೆ. ಆದರೆ ಇಲ್ಲಿ ಇದು ಮೂಡೆ ತುಂಬ ಉದ್ದ ಇರೋದ್ರಿಂದ ನಾವು ಮಿಡ್ಲಲ್ಲಿರುವಂಥ ಸ್ಟೀಲಿದ ಲೇಯರ್ ಏನಿದೆಯಲ್ಲ ಅದನ್ನು ತೆಗಿತೇವೆ. ಹಾಗಾಗಿ ನಾವು ತೆಂಗಿನಕಾಯಿಯ ಸಿಪ್ಪೆ ಏನಿದೆಯಲ್ಲ ಅದನ್ನು ನಾವು ಕೆಳಗಡೆ ಬಾಟಮಲ್ಲಿ ಸಪೋರ್ಟಿಗೋಸ್ಕರ ಇಟ್ಟಿರ್ತೇವೆ. ಅದರ ನಂತರ ಅದಕ್ಕೆ ಮೊದಲಿಗೆ ಫಸ್ಟ್ ನಾವು 1 ಚೊಂಬಿನಷ್ಟು ನೀರನ್ನು ಹಾಕಬೇಕಾಗುತ್ತೆ. ಅದರ ನಂತರ ಆ ಮೂಡೆ ಏನಿದೆಯಲ್ಲ ಅದನ್ನು ಇಟ್ಟು ಅದಕ್ಕೆ ಆ ಬಂಧವನ್ನು ಹುಯ್ದ ನಂತರ ಮತ್ತೆ ಇನ್ನೊಂದು ಚೊಂಬಿನಷ್ಟು ನೀರನ್ನು ತುಂಬಿಸಬೇಕಾಗುತ್ತೆ. ನಂತರ ತೊಂದೂರಿನ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಲಿಕ್ಕೆ ಇಟ್ಟಿರುವಂಥದ್ದು. ಬೇಯಿಸ್ಲಿಕ್ಕೆ ಒಂದು 20-45 ನಿಮಿಷ ಬೇಯಿಸ್ಲಿಕ್ಕೆ ಇಟ್ಟಿರುವಂಥದ್ದು. ಅದರ ನಂತರ ಮುಚ್ಚಳ ತೆಗೆದು ಅದನ್ನು ಮೂಡೆಯನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೇವೆ.
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸಿರ್ತೇನೆ. ಹಾಗೆ ಇನ್ನಷ್ಟು ಒಳ್ಳೆಯ ವೀಡಿಯೋಸನ್ನು ಇದೇ ಚಾನಲ್ನಲ್ಲಿ ನಿಮಗೆ ನೋಡಲಿಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಹೊಸದಾಗಿ ಬಂದಿರೋರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ನ ಹತ್ತಿರ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಮೂಡೆ ಹೇಗೆ ಮಾಡೋದಂತ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದೀರಾ. ಹಾಗಾಗಿ ಅಷ್ಟಮಿ ಅಥವಾ ಗಣೇಶ ಚತುರ್ಥಿನೇ ಬರಬೇಕಂತೆಲ್ಲ, ನಿಮಗೆ ಯಾವಾಗ ಮನಸ್ಸು ಬರುತ್ತೆ ಆವಾಗ ಮೂಡೆ ಮಾಡಿ ತಿನ್ಬೋದು. ನಾನು ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮಗೆ ಸಿಗ್ತೇನೆ.